ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನೆಲ್ಗೆ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುವಾರ ಎಷ್ಟು ದೀಪಗಳನ್ನು ರಾಯರ ಮುಂದೆ ಹಚ್ಚಿದ್ರೆ ಶ್ರೇಷ್ಠ, ಅಥವಾ ಯಾವ ರೀತಿಯಲ್ಲಿ ದೀಪಾರಾಧನೆಯನ್ನು ಮಾಡಿದ್ರೆ ಇಲ್ಲ ಸಲ್ಲದ ಕಷ್ಟಗಳು ನಿಮಗೆ ಬರುತ್ತೆ ಅನ್ನುವಂತಹದ್ದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಗುರುವಾರ ಅಂತಂದರೆ ರಾಯರಿಗೆ ತುಂಬ ಹೂಗಳನ್ನು ಹಾಕಿ ಅಲಂಕಾರ ಮಾಡೋದು, ಚೆನ್ನಾಗಿ ಕಾಣಲಿ ಅಂಥೇಳಿ ನಿಮ್ಮ ಮನೆಯಲ್ಲಿ ಎಷ್ಟು ದೀಪಗಳಿರುತ್ತೋ, 5 ಇರುತ್ತೋ 9 ಇರುತ್ತೋ ಅಷ್ಟಕ್ಕೂ ಕೂಡ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚುವಂತಹದ್ದು. ಅಂದರೆ ರಾಯರ ಮುಂದೆ ಇಟ್ಟು ಈ ರೀತಿ ಮಾಡಬೇಡಿ. ಈ ರೀತಿ ನಿಮ್ಮ ಮನಸ್ಸೋ ಇಚ್ಛೆ ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚೋದ್ರಿಂದ ಒಳ್ಳೆಯದಾಗೋದಕ್ಕಿಂತ ಹೆಚ್ಚಿನದಾಗಿ ತೊಂದರೆಗಳು ಕಾಡುತ್ತೆ. ಯಾಕೆ ಅಂದರೆ ನೋಡಿ, ದೇವರ ಮನೆಯಲ್ಲಿ ನಾವು ರಾಯರ ಎದುರಿಗೆ ಇರಬಹುದು ಅಥವಾ ದೇವರ ಎದುರಿಗೆ ಇರಬಹುದು, ಮನಸ್ಸಿಗೆ ಬಂದಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯ ದೀಪ ಹಚ್ಚಬಾರದು. ಆವತ್ತಿನ ದಿವಸ ಏನಾದರೂ ವಿಶೇಷ ಇದ್ದರೆ, ಹಬ್ಬ ಹರಿದಿನ ಅಥವಾ ವ್ರತಗಳನ್ನು ಮಾಡ್ತಾ ಇದ್ದಾಗ ಅಥವಾ ಏನಾದರೂ ವಿಶೇಷ ಇದ್ದಾಗ ನಾವು ಅದನ್ನು ನೋಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ದೀಪ ಹಚ್ಚಿದ್ರೆ ತೊಂದರೆ ಇಲ್ಲ. ಆದರೆ ವಿನಾಕಾರಣ ತುಂಬ ಸಂಖ್ಯೆಯಲ್ಲಿ ದೇವರ ಮನೆಯಲ್ಲಿ ಮತ್ತು ರಾಯರ ಮುಂದೆ ದೀಪವನ್ನು ಹಚ್ಚಬಾರ್ದು. ಎಷ್ಟು ಸಂಖ್ಯೆಯಲ್ಲಿ ನೀವು ದೀಪವನ್ನು ಗುರುವಾರ ಹಚ್ಚಿದ್ರೆ ಸಾಕು ಅಂತಂದರೆ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚುವಂತಹದ್ದು ಬಹಳ ಶ್ರೇಷ್ಠ. ನಿಮ್ಮ ಮನೆಯಲ್ಲಿ ಬೆಳ್ಳಿ ದೀಪಗಳು ಇದ್ದರೆ, ಅದು ಸಣ್ಣದ್ದೇ ಇರಬಹುದು ದೊಡ್ಡದ್ದೇ ಇರಬಹುದು, ಅವುಗಳಿಗೆ ತುಪ್ಪ ಹಾಕಿ ರಾಯರ ಮುಂದೆ ಹಚ್ಚಿ. ರಾಯರಿಗೆ ಬೆಳ್ಳಿ ದೀಪ ಬಹಳ ಶ್ರೇಷ್ಠ. ಇದ್ದರೆ ಹಚ್ಚಿ, ಇಲ್ಲ ಅಂತಂದರೆ ಈಗ ಹಿತ್ತಾಳೆದಿರುತ್ತೋ ಪಂಚಲೋಹದಿರುತ್ತೋ, ರಾಯರಿಗೆ ಅಂತಲೇ 2 ಸಪ್ರೇಟ್ ದೀಪಗಳನ್ನ ಪ್ರತಿನಿತ್ಯ ಹಚ್ಚೋದಕ್ಕೆ ಅಂತಲೇ ಇಟ್ಕೊಂಡ್ಬಿಡ್ಬೇಕು. ಪ್ರತಿನಿತ್ಯ ಹಚ್ಚಬೇಕು 2 ದೀಪಗಳನ್ನ. ತುಪ್ಪ ಹಾಕಿನೇ ಪ್ರತಿನಿತ್ಯ ಹಚ್ಚಬೇಕು ಅಂತೇನಿಲ್ಲ. ಎಣ್ಣೆಯಲ್ಲೇ ನೀವು ದೇವ್ರ ಮನೆಯಲ್ಲಿ ಯಾವಾಗ ದೀಪ ಹಚ್ತೀರಾ ಆಗ ರಾಯರ ಮುಂದೆನೂ ಕೂಡ 2 ದೀಪವನ್ನು ಹಚ್ಚಿ. ಗುರುವಾರ ಮಾತ್ರ ತುಪ್ಪದ ದೀಪ ಹಚ್ಚಿದ್ರೆ ಶ್ರೇಷ್ಠ. ಆ 2 ಬೆಳ್ಳಿ ದೀಪಗಳ ಜೊತೆಯಲ್ಲಿ ಮಣ್ಣಿನ ದೀಪಗಳನ್ನು ರಾಯರಿಗೆ ಹಚ್ಚುವಂತಹದ್ದು ಬಹಳ ಒಳ್ಳೆಯದು. ನಾನು ಪ್ರತಿ ವಾರ ಯಾವ ಸಂಖ್ಯೆಯಲ್ಲಿ ನಿಮಗೆ ಮಣ್ಣಿನ ದೀಪವನ್ನು ಹಚ್ಚಬೇಕು, ರಾಯರ ಮುಂದೆ ಎಷ್ಟು ದೀಪವನ್ನು ಉರಿಸ್ಬೇಕು ಅಂಥೇಳಿ ಮುಂಚೆನೇ ವಿಡಿಯೋ ಹಾಕಿರ್ತೀನಿ. ಅದನ್ನು ಸುಮ್ಮನೆ ಮನಸ್ಸಿಗೆ ಬಂದಂತೆ ಹಾಕೋದಲ್ಲ. ಆ ಗುರುವಾರದಲ್ಲಿ ನಾನು ಹೇಳುವಂತಹ ಸಮಯದಲ್ಲಿ ನಕ್ಷತ್ರಗಳ ಗಣನೆಯ ಆಧಾರದ ಮೇಲೆ ನಿಮಗೆ ತಿಳಿಸುವಂತಹದ್ದು. ತುಂಬ ಜನಕ್ಕೆ ನಾನು ಹೇಳಿಕೊಟ್ಟಂತಹ ರೀತಿಯಲ್ಲಿ ಪೂಜೆ ಮಾಡ್ತಾ ಒಳ್ಳೆಯದಾಗಿದೆ ಅನ್ನುವಂತಹ 100 ಕಮೆಂಟ್ಗಳನ್ನು ನೋಡ್ತಾ ಇರ್ತೀನಿ. ಅಷ್ಟು ಸಾಕು. ಆ ಪ್ರತಿಫಲ ಯಾವುದನ್ನು ಕೂಡ ಬಯಸ್ದಲೇ ಒಳ್ಳೆಯದಾಗಲಿ ಅನ್ನುವಂತಹ ಉದ್ದೇಶದಿಂದಾನೇ ಹೇಳ್ಕೊಡ್ತಿರುವಂತಹದ್ದು. ಯಾರೆಲ್ಲ ಮಾಡ್ತಾ ಇಲ್ಲ ಮಾಡಿ ರಾಯರ ಪೂಜೆಯನ್ನು, ಒಳ್ಳೆಯದಾಗತ್ತೆ. ತಿಳ್ಕೊಂಡು ಸರಿಯಾದಂತಹ ರೀತಿಯಲ್ಲಿ ಮಾಡಿ. ಇಲ್ಲ ನನ್ನ ವಿಡಿಯೋಸನ್ನು ನೋಡೋಕ್ಕಾಗಲಿಲ್ಲ, ಆ ವಾರ ಏನೋ ಮಿಸ್ ಆಯಿತು ಅಂತಂದರೆ ಆ 2 ದೀಪಗಳ ಜೊತೆಯಲ್ಲಿ 5 ಮಣ್ಣಿನ ದೀಪವನ್ನು ಹಚ್ಚಿ. 5 ಮಣ್ಣಿನ ದೀಪಗಳಿಗೆ ಅರಿಶಿನ ಕುಂಕುಮ ಒಂದೊಂದು ಹೂ ಇಟ್ಟು ತಟ್ಟೆಲ್ಲಾದರೂ ಹಚ್ಚಬಹುದು. ಇಲ್ಲ ರಾಯರ ಮುಂದೆ ನೆಲದ ಮೇಲಾದರೂ ರಂಗೋಲಿ ಹಾಕಿ ಅದ್ರ ಮೇಲಿಟ್ಟು ಹೂಬತ್ತಿ ಬರುತ್ತಲ್ವ ಅದನ್ನು ಹಾಕಿ ತುಪ್ಪ ಹಾಕಿ ಒಂದು ಊದ್ಗಡ್ಡಿಯಲ್ಲೋ ಅಥವಾ 2 ಬತ್ತಿ ಹಚ್ಕೊಂಡು ಹಚ್ಚುವಂತಹದ್ದನ್ನು ಮಾಡಬಹುದು. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಹೇಳ್ಕೊತ ಈ ದೀಪವನ್ನು ಹಚ್ಚಿದ್ರೆ ನಿಮಗೆ ಶುಭವಾಗುತ್ತೆ. ರಾಯರ ಮುಂದೆ ಇದನ್ನು ಬಿಟ್ಟು
ಅಂದರೆ ಮಣ್ಣಿನ ದೀಪ ಬಿಟ್ಟು ಈ ಮಾಮೂಲಿ ಹಿತ್ತಾಳೆ ಅಥವಾ ಪಂಚಲೋಹದ ದೀಪಗಳು, ದೀಪಾವಳಿ ಕಂಬ ಏನೇನಿರುತ್ತೆ ಅದೆಲ್ಲದನ್ನು 5 ಇಲ್ಲ 9 ಇಲ್ಲ 4 ಇಲ್ಲ 3 ಈ ರೀತಿ ಸಂಖ್ಯೆಯಲ್ಲಿ ರಾಯರ ಮುಂದೆ ಹಚ್ಚಬೇಡಿ. ರಾಯರ ಮುಂದೆ ತುಂಬ ಜನ ಕಾಮಾಕ್ಷಿ ದೀಪವನ್ನು ಹಚ್ಚಬೇಡಿ. ರಾಯರ ಮುಂದೆ ಕಾಮಾಕ್ಷಿ ದೀಪವನ್ನು ಉರಿಸುವಂತಹ ಅವಶ್ಯಕತೆ ಇಲ್ಲ. ಕಾಮಾಕ್ಷಿ ದೀಪ ಅಂತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದ ಹಾಗೆ. ಅದನ್ನು ಪ್ರತಿನಿತ್ಯ ಹಚ್ಚುವಂತಹದ್ದು ಕೂಡ ಬೇಡ. ಮಂಗಳವಾರ ಶುಕ್ರವಾರ ಹಚ್ಚಿದ್ರೆ ಸಾಕು. ಕಾಮಾಕ್ಷಿ ದೀಪ ಹಚ್ಚೋದಕ್ಕೆ ಅದರದ್ದೇ ವಿಧಾನ ತುಂಬ ನಿಯಮಗಳು ಇದೆ, ತಿಳ್ಕೊಂಡು ಮಾಡಬೇಕು. ಪ್ರತಿ ಗುರುವಾರ ರಾಯರ ಮುಂದೆ ಈ ರೀತಿ ನಾನು ಹೇಳಿದ್ನಲ್ವ, ಆ ರೀತಿ 5, 9, 4, 3 ಮನಸ್ಸಿಗೆ ಬಂದಂಗೆ ದೀಪಗಳನ್ನ ಹಚ್ಚಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಏನಾದರೂ ಮಾಡಿದರೆ ಈ ಒಂದಷ್ಟು ತೊಂದರೆಗಳು ನಾನು ಹೇಳ್ತೀನಿ. ಆ ತೊಂದರೆಗಳು ನಿಮಗೂ ಕೂಡ ಆಗಿದೆಯಾ ಅನುಭವ ಅಂತ ಹೇಳಿ, ಆಗಿದ್ರೆ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ಏಕೆಂದರೆ ಇಲ್ಲ ಸಲ್ಲದ್ದನ್ನು ಹೇಳ್ತಾರೆ ಇವರು ಅನ್ನೋ ರೀತಿಲಿ ಆಗಬಾರ್ದು. ನೋಡಿ, ಈ ಚಾನಲಲ್ಲಿ ಏನೇ ತಿಳಿಸ್ಕೊಟ್ರು ಅದಕ್ಕೊಂದು ಅರ್ಥ ಇರುತ್ತೆ, ನಿಮ್ಗೆ ಒಳ್ಳೆಯದಾಗಲಿ ಅನ್ನೋಂತಹ ಆಶಯ ಇರುತ್ತೆ. ಅದನ್ನು ಬಿಟ್ಟರೆ ಇನ್ಯಾವ ಉದ್ದೇಶವೂ ಕೂಡ ಖಂಡಿತವಾಗಿ ಇಲ್ಲ. ಗುರುವಾರ ನೋಡಿ, ನಾನು ಹೇಳಿದ ರೀತಿಯಲ್ಲಿ ಮನಸ್ಸಿಗೆ ಬಂದಂತೆ ನೀವೇನಾದರೂ ದೀಪಗಳನ್ನ ಹಚ್ಚಿ ತಪ್ಪುಗಳಾಗಿದ್ದರೆ ರಾಯರು ಈ ರೀತಿ ನಿಮಗೆ ತೋರಿಸ್ಕೊಡ್ತಾರೆ ಆ ಸೂಚನೆಗಳ ಮೂಲಕ. ಪೂಜೆ ಎಲ್ಲ ಆದಮೇಲೆ ಮನೇಲಿ ಜಗಳಗಳಾಗುವಂತಹದ್ದು, ಮನಸ್ತಾಪಗಳಾಗುವಂತಹದ್ದು, ಕಿರಿಕಿರಿ ಆಗುವಂತಹದ್ದು, ಅಥವಾ ಸಂಜೆ ಹೊತ್ತಿಗೆ ಏನಾದರೂ ಸ್ವಲ್ಪ ಕೆಟ್ಟ ಸುದ್ದಿ ಕಿವಿಗೆ ಬೀಳುವಂತಹದ್ದು. ಯಾಕಪ್ಪ ಇಷ್ಟೆಲ್ಲ ಇವತ್ತು ಪೂಜೆ ಮಾಡಿದೆ, ಈ ರೀತಿ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಆವತ್ತಿನ ದಿವಸ ಆಗೋಗೋಂಥದ್ದು. ಮತ್ತು ಮನೆಯಲ್ಲಿ ತುಂಬ ಮಕ್ಕಳು ಕಿರಿಕಿರಿ ಮಾಡುವಂತಹದ್ದು ಆವತ್ತಿನ ದಿವಸ. ಇದೆಲ್ಲ ಆಗ್ತಿದ್ಯಾ ಅಂತ ಹೇಳಿ ನೋಡ್ಕೊಳ್ಳಿ. ಆಗ್ತಿದ್ರೆ ರಾಯರು ನಿಮಗೆ ನೀವು ತಪ್ಪನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೂಚನೆ ಕೊಡ್ತಾ ಇರ್ತಾರೆ. ನಾನು ಹೇಳಿದೆ ಅಲ್ವಾ, ಆ ರೀತಿ ದೀಪಗಳ ಆರಾಧನೆಯನ್ನು ಮಾಡಿ. ಮಣ್ಣಿನ ದೀಪದ ಆರಾಧನೆ 5 ಸಂಖ್ಯೆಯಲ್ಲಿ ಹಚ್ಚುವಂತಹದ್ದು, ಅಥವಾ ವಿಶೇಷತೆ ಬಂದಾಗ ಹೇಳ್ತೀನಿ ನಾನು. ಆವತ್ತಿನ ದಿವಸ ಒಂದು 9, 7 ಈ ರೀತಿ ಇರುತ್ತೆ. ನೋಡ್ಕೊತ ಮಾಡಿ, ಒಳ್ಳೆಯದಾಗತ್ತೆ ನಿಮಗೆ. ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ. ನಮಸ್ಕಾರ.